ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಟ್ರಾವೆಲ್ ಬ್ಲಾಗ್. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮುಗಿಸಿಕೊಂಡು ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಡ್ರೀಮ್ ಸಿಟಿ ಮುಂಬೈ. ತ್ರಯಂಬಕೇಶ್ವರದಿಂದ ಮುಂಬೈ ಕಡೆ ಹೊರಡ ತಕ್ಷಣನೇ ನಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಶುರುವಾಯಿತು. ನಾಸಿಕ್ನಿಂದ ಮುಂಬೈ ಕಡೆ ಹೋಗುವ ದಾರಿಯಲ್ಲಿ ಸಿಗೋ ಬೆಟ್ಟಗಳು, ಆ ಬೆಟ್ಟಗಳನ್ನು ಕುರಿದು ಮಾಡಿರುವ ಟನಲ್ ರೋಡ್ಸ್, ಹಬ್ಬ ನಿಜ ಹೇಳಬೇಕಂದ್ರೆ ಒಂದು ಕ್ಷಣ ನಾವು ಇಂಡಿಯಾದಲ್ಲೇ ಇದ್ದೀವ ಅಥವಾ ಬೇರೆ ಯಾವುದೋ ಫಾರಿನ್ ಕಂಟ್ರಿಗೆ ಬಂದಿದ್ದೇವ ಅನ್ನೋ ಫೀಲ್ ಬರ್ತಾ ಇತ್ತು. ಮತ್ತೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ ನಮ್ಮ ಇಡೀ ರೋಡ್ ಟ್ರಿಪ್ ನಲ್ಲಿ ಮಳೆ ಮಾತ್ರ ಯಾವಾಗಲೂ ನಮ್ಮ ಜೊತೆ ಇತ್ತು. ಮಳೆ, ಬೆಟ್ಟ, ಮಿಸ್ಟ್, ಹಸಿರು ಪ್ರಕೃತಿ ಇವೆಲ್ಲ ಸೇರಿ ರೋಡ್ ಟ್ರಿಪ್ ನ ಬ್ಯೂಟಿನೇ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿತ್ತು. ಆದ್ರೆ ಅದು ಮುಂಬೈ ಎಂಟ್ರಿ ಆಗೋವರೆಗೂ ಮಾತ್ರ. ಮುಂಬೈಗೆ ಕಾಲಿಟ್ಟ ತಕ್ಷಣ ಅಯ್ಯೋ ಇದು ನಮ್ಮ ಬೆಂಗಳೂರೇ ಅನ್ನೋ ಫೀಲ್. ಅದೇ ಟ್ರಾಫಿಕ್ ಜಾಮ್, ಅದೇ ಪೊಲ್ಯೂಷನ್, ಅದೇ ವಾಹನಗಳ ಕಿರಿಕಿರಿ. ಮುಂಬೈ ಎಂಟ್ರಿ ಹಾಕ್ತಿದ್ದಾಗೆ ಮಳೆ ಕೂಡ ಜೋರಾಯ್ತು. ಮತ್ತೊಂದು ಟೆನ್ಷನ್ ಏನಂದ್ರೆ ರಾತ್ರಿ ಎಲ್ಲಿ ಸ್ಟೇ ಮಾಡೋದು, ರೂಮ್ ಬುಕ್ ಮಾಡೋಣ ಅಂತ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾ ಇದ್ವಿ. ಒಂದೊಂದು ರೂಮ್ ನೋಡಿದ್ರೆ ಪ್ರೈಸ್ ಬೇರೆ ಲೆವೆಲ್. ನಮಗೆ ಬೇಕಾದ ಹಾಗೆ ರೂಮ್ ಸಿಗ್ತಾ ಇರಲಿಲ್ಲ. ಕೊನೆಗೆ ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ ಹತ್ತಿರ ಒಂದು ರೂಮ್ ಮಾಡ್ಕೊಂಡ್ವಿ. ರಾತ್ರಿ ಅಲ್ಲೇ ಊಟ ಮುಗಿಸಿ ಸ್ಟೇ ಮಾಡಿದ್ವಿ. ಬೆಳಿಗ್ಗೆ ಬೇಗ ಎದ್ದು ಮುಂಬೈ ಡ್ರೀಮ್ ಸಿಟಿ ನೋಡೋ ಅಂತ ಡಿಸೈಡ್ ಮಾಡಿದ್ವಿ. ಬೆಳಿಗ್ಗೆ ಬೇಗ ಎದ್ದು ನಮ್ಮ ಮುಂಬೈ ಎಕ್ಸ್ಪ್ಲೋರ್ ಶುರು. ಫಸ್ಟ್ ಎಂಟ್ರಿ ಆಗಿದ್ದು ಮುಂಬೈನ ಫೇಮಸ್ ಬಾಂದ್ರಾವರ್ಲಿ ಸೀಲಿಂಗ್. ಆ ಬ್ರಿಡ್ಜ್ ಮೇಲೆ ಕಾರ್ನಲ್ಲಿ ಡ್ರೈವ್ ಮಾಡ್ತಾ ಹೋಗೋ ಎಕ್ಸ್ಪೀರಿಯನ್ಸ್, ಆನೆಸ್ಟ್ಲಿ ಗಾಯ್ಸ್, ಇಟ್ ಫೀಲ್ಟ್ ಲೈಕ್ ಎ ದುಬೈ. ಎರಡೂ ಕಡೆ ಸಿಟಿ ವ್ಯೂ, ಮುಂದೆ ದೊಡ್ಡ ಬ್ರಿಡ್ಜ್, ಕೆಳಗೆ ಸಮುದ್ರ, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವೈಬ್. ಹಾಗೆ ಡ್ರೈವ್ ಮಾಡ್ತಾ ಹೋಗುವಾಗ ನಮ್ಮ ಲೆಫ್ಟ್ ಸೈಡ್ ನಲ್ಲಿ ಮುಂಬೈನ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಹಾಗೂ ಶ್ರೀಮಂತರ ಮನೆಗಳ ಏರಿಯಾ ಕೂಡ ಕಾಣಿಸಿತ್ತು. ಅದರಲ್ಲೂ ಮುಖೇಶ್ ಅಂಬಾನಿ ಅವರ ನಿವಾಸದ ಕಡೆ ನೋಡಿಕೊಂಡು ಹಬ್ಬ ಎಷ್ಟು ದೊಡ್ಡ ಮನೆ ಅಂತ ನಮ್ಮ ಗ್ರೂಪ್ ನಲ್ಲಿ ಮಾತಾಡ್ತಾ ಹೋಗ್ತಿದ್ವಿ. ಆ ಬ್ರಿಡ್ಜ್ ನ ಬ್ಯೂಟಿ ಎಂಜಾಯ್ ಮಾಡ್ತಾ ಸ್ಲೋಲಿ ಗೇಟ್ ವೇ ಆಫ್ ಇಂಡಿಯಾ ಕಡೆ ಬಂದ್ವಿ. ಗೇಟ್ ವೇ ಆಫ್ ಇಂಡಿಯಾ ಹತ್ತಿರ ಪಾರ್ಕಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ನಾವು ಪಾರ್ಕಿಂಗ್ ಮಾಡಿ ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡೇ ಬಂದ್ವಿ. ನಡೆಯುತ್ತಾ ಗೇಟ್ ವೇ ಕಡೆ ಬರ್ತಿದ್ದಂಗೆ, ಸರ್ ಬೋಟ್ ರೈಡ್ ಬೇಕಾ, ಮುಂಬೈ ಫುಲ್ ಟೂರ್ ಮಾಡಿಸ್ತೀವಿ ಅಂತ ಟೂರಿಸ್ಟ್ ಗೈಡ್ ನಮ್ಮ ಹಿಂದೆ ಬಿದ್ದಿದ್ರು. ಒಬ್ಬರಿಗೆ ಸುಮಾರು 750 ಅಂತ ಹೇಳ್ತಿದ್ರು. ಆದ್ರೆ ನಾವು ಮೊದಲು ಏನಾದ್ರು ತಿಂಡಿ ಮಾಡೋಣ ಅಂತ ಹೋಟೆಲ್ ಹುಡುಕ್ತಾ ಇದ್ವಿ. ಆದ್ರೆ ಒಂದು ಹೋಟೆಲ್ ಕೂಡ ನಮಗೆ ಕಾಣಿಸ್ಲಿಲ್ಲ. ಗೇಟ್ ವೇ ಆಫ್ ಇಂಡಿಯಾ ಹತ್ತಿರ ನಮ್ಮ ಕಡೆ ರಸ್ತೆ ಬದಿಯಲ್ಲಿ ಗೋಲ್ಗಪ್ಪ ಚಾಟ್ ಮಾಡ್ತಾರಲ್ಲ, ಅದೇ ತರ ಚಿಕ್ಕ ಚಿಕ್ಕ ಸ್ಟಾಲ್ ಇಟ್ಕೊಂಡು ಇಡ್ಲಿ, ಉದ್ದಿನ ವಡೆ, ಸಮೋಸ ಮಾಡ್ತಿದ್ರು. ನಾವು 5 ಜನ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅದ್ರ ಒಟ್ಟು ಬಿಲ್ ಮಾತ್ರ 300 ಮಾತ್ರ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್, ತಿಂಡಿ ಅಷ್ಟೇನು ಟೇಸ್ಟ್ ಇರಲಿಲ್ಲ. ಇಡ್ಲಿ ಸ್ವಲ್ಪ ಹುಳಿ ಬಂದಿತ್ತು. ನಾವು ಅಲ್ಲೇ ಒಂದು ಥಿಂಗ್ ಗಮನಿಸಿದ್ವಿ, ಇಷ್ಟು ದೊಡ್ಡ ಟೂರಿಸ್ಟ್ ಪ್ಲೇಸ್, ಇಷ್ಟು ಜನ ಪ್ರತಿದಿನ ಬರ್ತಾರೆ, ಆದ್ರೆ ಹತ್ತಿರದಲ್ಲಿ ಪ್ರಾಪರ್ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳು ನಮಗೆ ಕಾಣಿಸಿರ್ಲಿಲ್ಲ. ಇಲ್ಲಿ ಇಷ್ಟು ಟೂರಿಸ್ಟ್ಗಳು ಬರ್ತಾರೆ, ಹೋಟೆಲ್ಗಳು ಯಾಕಿಲ್ಲ ಅಂತ ನಮಗೆ ಡೌಟ್ ಬಂತು. ಓಲಿ ಸರಿ ಬಿಡಿ, ಫುಡ್ ಎಕ್ಸ್ಪೀರಿಯನ್ಸ್ ಅವರೇಜ್, ಬಟ್ ಮುಂಬೈ ಎಕ್ಸ್ಪೀರಿಯನ್ಸ್ ಸೂಪರ್. ಕೊನೆಗೂ ನಾವು ಬಂದಿದ್ದು ಮುಂಬೈನ ಮೋಸ್ಟ್ ಐಕಾನಿಕ್ ಪ್ಲೇಸ್, ಗೇಟ್ ವೇ ಆಫ್ ಇಂಡಿಯಾ. ಗೇಟ್ ವೇ ಮುಂದೆ ನಿಂತು ಫೋಟೋ, ವಿಡಿಯೋಸ್ ಎಲ್ಲ ತಗೊಂಡ್ವಿ. ಅದರ ಪಕ್ಕದಲ್ಲೇ ಇರುವ ತಾಜ್ ಹೋಟೆಲ್ ಕೂಡ ನೋಡಿದ್ವಿ. ತಾಜ್ ಹೋಟೆಲ್ ನ ಹಿಸ್ಟರಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ 1903ರಲ್ಲಿ ಜಮ್ಶೆಡ್ಜಿ ಟಾಟಾ ಅವರ ವಿಷನ್ ಮೂಲಕ ಆರಂಭವಾಯಿತು. ಬ್ರಿಟಿಷ್ ಕಾಲದಲ್ಲಿ ಮುಂಬೈಗೆ ಬಂದ ಹೈ ಕ್ಲಾಸ್ ಟ್ರಾವೆಲರ್ಸ್, ರಾಯಲ್ಸ್ ಮತ್ತು ಫಾರಿನ್ ಗೆಸ್ಟ್ ಗಳಿಗೆ ಇದು ಅತ್ಯಂತ ಲಕ್ಸುರಿ ಸ್ಟೇ ಆಗಿತ್ತು. 1947ರ ಇಂಡಿಪೆಂಡೆನ್ಸ್ ನಂತರವೂ ಇದು ಇಂಡಿಯಾದ ಹಾಸ್ಪಿಟಾಲಿಟಿ ಎಕ್ಸಲೆನ್ಸ್ ನ ಒಂದು ಸಿಂಬಲ್ ಆಗಿ ಉಳಿದಿದೆ. ಇದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಇದು ಕೇವಲ ಹೋಟೆಲ್ ಅಲ್ಲ, ಇದು ಒಂದು ಲಿವಿಂಗ್ ಹಿಸ್ಟರಿ. ಆದ್ರೆ ನಾವು ಒಂದು ದೊಡ್ಡ ಥಿಂಗ್ ಮಿಸ್ ಮಾಡ್ಕೊಂಡ್ವಿ, ತಾಜ್ ಹೋಟೆಲ್ ಒಳಗೆ ಹೋಗೋದು. ಅದರ ಗ್ರ್ಯಾಂಡ್ ಇಂಟೀರಿಯರ್ಸ್, ಹೆರಿಟೇಜ್ ಕಾರಿಡಾರ್ಸ್, ಲಕ್ಸುರಿ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ನೋಡೋ ಚಾನ್ಸ್ ಇದ್ರು ನಾವು ಟೈಮ್ ಮತ್ತು ಕ್ರೌಡ್ ಕಾರಣದಿಂದ ಒಳಗೆ ಹೋಗದೆ ಹೊರಗಿನಿಂದಲೇ ನೋಡಿ ಮುಂದಕ್ಕೆ ಬಂದ್ವಿ. ಇವತ್ತಿಗೂ ಆ ಮೂವ್ಮೆಂಟ್ ನೆನಪಾದ್ರೆ ಸ್ವಲ್ಪ ರಿಗ್ರೆಟ್ ಆಗುತ್ತೆ, ಒಳಗೆ ಹೋಗ್ಬೇಕಿತ್ತು ಅಂತ.
ಹಳೆಯ ತಾಜ್ ಪಕ್ಕದಲ್ಲೇ ಹೊಸ ತಾಜ್ ಕೂಡ ಇದೆ. ಈ ಎರಡೂ ಬಿಲ್ಡಿಂಗ್ಸ್ ನೋಡೋಕೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತವೆ. ಗೇಟ್ ವೇ ಆಫ್ ಇಂಡಿಯಾ ಪಕ್ಕದಲ್ಲೇ ಬೋಟ್ ರೈಡ್ ಕೂಡ ಇತ್ತು. ನಾವು ಒಂದು ಬೋಟ್ ನಲ್ಲಿ 40 ನಿಮಿಷ ರೈಡ್ ಹೋದ್ವಿ. ಟಿಕೆಟ್ ಸುಮಾರು 200 ರೂಪೀಸ್ ಪರ್ ಪರ್ಸನ್. ಬೋಟ್ ಒಳಗೆ ಹೋದ್ಮೇಲೆ ಮೇಲಿನ ಬಾಲ್ಕನಿ ಏರಿಯಾಗೆ ಹೋಗಿ ಫೋಟೋ ವಿಡಿಯೋ ತೆಗಿಬೇಕಂದ್ರೆ ಮತ್ತೆ ಸುಮಾರು 50 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು. ಆದ್ರೆ ಗಾಯ್ಸ್, ಇದು ವರ್ತ್ ಇಟ್. ಬಾಲ್ಕನಿಗೆ ಹೋದ್ಮೇಲೆ ಮುಂಬೈ ಸಿಟಿ ವ್ಯೂ, ಗೇಟ್ ವೇ, ಸಮುದ್ರ ಎಲ್ಲವೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರ ಜೊತೆಗೆ ದೊಡ್ಡ ದೊಡ್ಡ ಕಾರ್ಗೋ ಶಿಪ್ಸ್, ಬೇರೆ ದೇಶಗಳಿಂದ ಬಂದಿರುವ ಶಿಪ್, ಆಯಿಲ್, ಡೀಸೆಲ್, ಪೆಟ್ರೋಲ್ ಟ್ರಾನ್ಸ್ಫರ್ ಮಾಡೋ ದೊಡ್ಡ ದೊಡ್ಡ ವೆಸಲ್ಸ್, ಇವೆಲ್ಲವನ್ನು ಸಮುದ್ರದಲ್ಲಿ ಹತ್ತಿರದಿಂದ ನೋಡೋಕೆ ಸಿಕ್ತು. ನಿಜ ಹೇಳ್ಬೇಕಂದ್ರೆ ಆ 40 ಮಿನಿಟ್ಸೇ ಕಳೆದೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಆದ್ರೆ ಫ್ರೆಂಡ್ಸ್, ನಾವು ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ಕೊಂಡ್ವಿ. ಗೇಟ್ ವೇ ಆಫ್ ಇಂಡಿಯಾ ಪಕ್ಕದಲ್ಲಿ ಇನ್ನೊಂದು ಸೈಡ್ಗೆ ಸುಮಾರು 40 ಮಿನಿಟ್ ಬೋಟ್ ರೈಡ್ ಹೋಗಿದ್ರೆ ಎಲಿಫೆಂಟ್ ಕೇವ್ಸ್ ನೋಡಬಹುದಿತ್ತು. ಆದ್ರೆ ಆ ಟ್ರಿಪ್ ನ ನಾವು ಮಿಸ್ ಮಾಡ್ಕೊಂಡ್ವಿ. ಅದರಿಂದ ಎಲಿಫೆಂಟ್ ಕೇವ್ಸ್ ನೋಡೋ ಚಾನ್ಸ್ ಮಿಸ್ ಆಯ್ತು. ಸೊ ನೀವು ಮುಂಬೈಗೆ ಹೋಗ್ತಿದ್ರೆ ಪ್ಲೀಸ್ ಡೋಂಟ್ ಮಿಸ್ ಎಲಿಫೆಂಟ್ ಕೇವ್ಸ್. ನಾವು ಮಿಸ್ ಮಾಡ್ಕೊಂಡ್ವಿ, ನೀವು ಮಾತ್ರ ಮಿಸ್ ಮಾಡ್ಕೋಬೇಡಿ. ಬೋಟ್ ರೈಡ್ ಮುಗಿಸ್ಕೊಂಡು ಮತ್ತೆ ನಾವು ಗೇಟ್ ವೇ ಆಫ್ ಇಂಡಿಯಾ ಹತ್ರ ಬಂದ್ವಿ. ಅಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಮರೈನ್ ಡ್ರೈವ್. ಮುಂಬೈನ ಫೇಮಸ್ ಕ್ವೀನ್ಸ್ ನೆಕ್ಲೆಸ್ ಇದು. ಸಮುದ್ರದ ಅಲೆಗಳು, ಎದುರಿಗೆ ಮುಂಬೈನ ಸ್ಕೈಲೈನ್. ಅಲ್ಲೇ ಸ್ವಲ್ಪ ಹೊತ್ತು ಕುಳಿತು ರಿಲ್ಯಾಕ್ಸ್ ಆಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ನಮ್ಮ ಜೊತೆ ಬಂದಿದ್ದ ಮಳೆ ನಮ್ಮನ್ನು ಅಲ್ಲೂ ಬಿಡ್ಲಿಲ್ಲ. ಜೋರಾಗಿ ಮಳೆ ಶುರು ಆಯ್ತು. ಸರಿ, ಇಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ನಾವು ಮುಂಬೈನ ಫೇಮಸ್ ಸಿದ್ಧಿವಿನಾಯಕ ಟೆಂಪಲ್ ಕಡೆ ಹೊರಟ್ವಿ. ದಾರಿಯಲ್ಲಿ ನಮಗೆ ಒಂದು ಸಣ್ಣ ಮಿಸ್ಟೇಕ್ ಆಯಿತು. ಟೆಂಪಲ್ ಹತ್ತಿರ ಯೂ ಟರ್ನ್ ತೆಗೆದುಕೊಳ್ಳಬಾರದು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಾವು ಯೂ ಟರ್ನ್ ತೆಗೆದುಕೊಂಡ್ವಿ. ಅಲ್ಲೇ ಪೊಲೀಸ್ ಇದ್ರು. ಅವರು ನಮ್ಮನ್ನು ಚೇಸ್ ಮಾಡ್ಕೊಂಡು ಬಂದು 500 ರೂಪಾಯಿ ಫೈನ್ ಹಾಕಿದ್ರು. ಆಮೇಲೆ ಅವರೇ ನಮ್ಮ ಕಾರ್ನ ಪಾರ್ಕಿಂಗ್ ಮಾಡಿಸಿ ಹೋದ್ರು. ಅದಾದ್ಮೇಲೆ ನಾವು ಸಿದ್ಧಿವಿನಾಯಕ ಟೆಂಪಲ್ ಕಡೆಗೆ ಪಾರ್ಕಿಂಗ್ ಇಂದ ನಡ್ಕೊಂಡ್ ಬಂದ್ವಿ. ಟೆಂಪಲ್ ಹತ್ರ ಬಂದಾಗಲೇ ಗೊತ್ತಾಗಿದ್ದು ಹಬ್ಬ ಎಷ್ಟು ಕ್ರೌಡ್ ಇದೆ ಅಂತ. ದರ್ಶನಕ್ಕೆ ಸುಮಾರು 2 ಗಂಟೆ ಸಮಯ ಆಯಿತು. ಸಿದ್ಧಿವಿನಾಯಕ ಟೆಂಪಲ್ ಮುಂಬೈನ ಅತ್ಯಂತ ಪ್ರಸಿದ್ಧ ಗಣಪತಿ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ ಗಣಪತಿಯನ್ನು ಭಕ್ತರು ತುಂಬಾ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಮುಂಬೈನ ಸೆಲೆಬ್ರಿಟೀಸ್, ಬಾಲಿವುಡ್ ನ ಆಕ್ಟರ್ಸ್ ಸೇರಿದಂತೆ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿನ ಮತ್ತೊಂದು ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಮೋದಕ. ಭಕ್ತರು ವಿನಾಯಕನಿಗೆ ಮೋದಕವನ್ನು ಅರ್ಪಿಸುತ್ತಾರೆ. ಟೆಂಪಲ್ ಸುತ್ತಮುತ್ತಲು ಸ್ವೀಟ್ ಮತ್ತು ಮೋದಕ ಮರ ಅಂಗಡಿಗಳು ತುಂಬಾ ಇವೆ. ನಾವು ಕೂಡ ಅಲ್ಲಿ ಸ್ವೀಟ್ಸ್ ನೋಡಿಕೊಂಡು ಅದನ್ನು ತಿನ್ನದೆ ಹೇಗೆ ಹೋಗೋದು ಅಂತ ಒಂದಷ್ಟು ಟೇಸ್ಟ್ ಮಾಡಿದೆವು. ಕೊನೆಗೆ ಸಿದ್ಧಿವಿನಾಯಕನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂಬೈಗೆ ಒಂದು ಟಾಟಾ ಬಾಯ್ ಬಾಯ್ ಮಾಡಿ ಅಲ್ಲಿಂದ ಹೊರಟ್ವಿ. ಮುಂಬೈ ಟ್ರಿಪ್ ಮುಗಿಸಿ ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಭೀಮಾಶಂಕರ ಜ್ಯೋತಿರ್ಲಿಂಗ.
ನಮ್ಮ ಈ ರೋಡ್ ಟ್ರಿಪ್ನಲ್ಲಿ ನಾವು ನೋಡಿದ ಪ್ರತಿಯೊಂದು ಪ್ಲೇಸ್ ಕೂಡ ಒಂದೊಂದು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಮುಂಬೈನ ಟ್ರಾಫಿಕ್ನಿಂದ ಹಿಡಿದು ಬಾಂದ್ರಾ ವರ್ಲಿ ಸೀಲಿಂಗ್, ಗೇಟ್ ವೇ ಆಫ್ ಇಂಡಿಯಾ, ತಾಜ್ ಹೋಟೆಲ್, ಬೋಟ್ ರೈಡ್, ಮಾರಿನ್ ಡ್ರೈವ್, ಸಿದ್ಧಿವಿನಾಯಕ ಟೆಂಪಲ್ ಎಲ್ಲವೂ ಒಂದೊಂದು ಸುಂದರವಾದ ನೆನಪುಗಳು. ಆದರೆ ಭೀಮಾಶಂಕರ ಜರ್ನಿ ಮತ್ತು ಅಲ್ಲಿನ ಎಕ್ಸ್ಪೀರಿಯನ್ಸ್ ಇದು ಇನ್ನೂ ಒಂದು ಡಿಫ್ರೆಂಟ್ ಲೆವೆಲ್. ಅಲ್ಲಿನ ಪ್ರಕೃತಿ, ಬೆಟ್ಟಗಳು, ಮಳೆ, ಜ್ಯೋತಿರ್ಲಿಂಗದ ದರ್ಶನ ಈ ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ಅದಕ್ಕಾಗಿ ನಮ್ಮ ಮುಂದಿನ ಎಪಿಸೋಡ್ ನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ನಮಸ್ಕಾರಗಳು.